ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ಸಿಂಹ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಅನ್ನೋದು ಮಾಡಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ನ್ಯಾಯಕತ್ವದ ಗುಣಗಳನ್ನೋದು ಹೊರಹೊಮ್ಮುತ್ತವೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತವೆ. ಹೊಸ ಜವಾಬ್ದಾರಿಗಳ ಸಾಧ್ಯತೆ ತುಂಬಾ ಇದಾವೆ. ಸರ್ಕಾರಿ, ಆಡಳಿತಾತ್ಮಕ ಹಾಗೂ ನಿರ್ವಹಣಾ ಕ್ಷೇತ್ರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ತುಂಬಾ ಒಳ್ಳೆಯ ಸಮಯಗಳಿದಾವೆ. ಉದ್ಯೋಗ ಬದಲಾವಣೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶುಭ ಸಿದ್ಧಿಗಳು ಬಹಳ ಧಾರಾಳವಾಗಿ ಸಿಗ್ತವೆ. ಇನ್ನು ಆರ್ಥಿಕವಾಗಿ ಜುಲೈ ತಿಂಗಳು ಉತ್ತಮ ಫಲ ಎಂಬುವಂತ ಇದಾವೆ. ಆದಾಯ ಹೆಚ್ಚಾಗುವಂತಹ ಬಹಳ ಅನುಕೂಲಗಳಿದಾವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ. ಆದರೆ ವೈಭವದ ಖರ್ಚುಗಳು ನಿಯಂತ್ರಣ ಬಹಳ ಮಾಡ್ಕೋಬೇಕು. ಇನ್ನು ನಿಮ್ಮ ಕುಟುಂಬದ ಅಗತ್ಯಗಳಿಗೆ ಹಣ ಖರ್ಚಾಗುವಂತಹ ಬಹಳ ಸಾಧ್ಯತೆಗಳಿದಾವೆ. ಇನ್ನು ನಿಮ್ಮ ವ್ಯಾಪಾರಗಳಲ್ಲಿ ಬಿಸ್ನೆಸ್ ಏನಾದರೂ ಡೆವಲಪ್ ಎಂಬುವಂಥದ್ದು ಏನಾದ್ರು ಮಾಡಬೇಕಾಗಿದ್ದರೆ ಈ ಸಮಯ ಎಂಬುವಂಥದ್ದು ಬಹಳ ಉತ್ತಮವಾಗಿದೆ. ಇನ್ನು ಪಾಲುದಾರಿತ ವ್ಯವಹಾರಗಳಲ್ಲಿ ಪರಸ್ಪರ ಬಹಳ ನಂಬಿಕೆ ಎಂಬುವಂಥದ್ದು ಕಾಪಾಡಿಕೊಳ್ಳಬೇಕಾಗುತ್ತದೆ. ಮಾರ್ಕೆಟಿಂಗ್ ಹಾಗೂ ಪ್ರಚಾರ ಚಟುವಟಿಕೆಗಳಿಂದ ಉತ್ತಮ ಫಲದಾಯಕಗಳನ್ನು ದೊರೆಯುತ್ತವೆ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಸಂತೋಷದ ವಾತಾವರಣ ಇದಾವೆ. ತಂದೆಯ ಸಲಹೆ ಹಾಗೂ ಬೆಂಬಲಗಳಿಂದ ಪ್ರಮುಖ ನಿರ್ಧಾರಗಳನ್ನು ತಗೊಳ್ತೀರಾ. ಇನ್ನು ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ವಿಶ್ವಾಸ ಬಹಳ ಹೆಚ್ಚಾಗ್ತದೆ. ವಿವಾಹಿತರಿಗೆ ದಾಂಪತ್ಯ ಜೀವನಗಳಲ್ಲಿ ನೆಮ್ಮದಿ ಹಾಗೂ ಸಂತೋಷ ಬಹಳ ಹೆಚ್ಚಾಗ್ತದೆ. ಇನ್ನು ಆರೋಗ್ಯದ ಕಡೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಎನ್ನುವಂಥದ್ದು ವಹಿಸಬೇಕು. ಯಾರಿಗಾದರೂ ಹೃದಯ ಹಾಗೂ ಬಿಪಿ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅದನ್ನು ನಿರ್ಲಕ್ಷ್ಯ ಎಂಬುವಂಥದ್ದು ಮಾಡಕ್ ಹೋಗಬೇಡಿ. ಅತಿಯಾದ ಕೆಲಸದ ಒತ್ತಡಗಳಿಂದ ದಣಿವು ಉಂಟಾಗುವಂತ ಸಾಧ್ಯತೆ ಇದೆ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಆಗಿರುವುದರಿಂದ ಪ್ರತಿ ಭಾನುವಾರ ನೀವು ಸೂರ್ಯ ನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ಹೊರನಾಡು ದೇವಿಯ ಕ್ಷೇತ್ರಕ್ಕೆ ಭೇಟಿ ನೀಡಿ. ಗೋಧಿ ಬೆಲ್ಲ ಹಾಗೂ ಕೆಂಪು ಬಟ್ಟೆ ಎಂಬುವಂಥದ್ದು ದಾನ ಮಾಡಿದ್ರೆ ಶುಭ ಫಲಗಳು ತುಂಬಾ ಹೆಚ್ಚಾಗ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿಮ್ಮ ಸಿಂಹ ರಾಶಿಯವರ ಜುಲೈ ತಿಂಗಳ ಭವಿಷ್ಯ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕರೆ ಮಾಡಿ, ವಾಟ್ಸಪ್ ಮಾಡಿ, ಭೇಟಿ ನೀಡಿ. ಧನ್ಯವಾದಗಳು.